ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂತಹ ನರಸಿಂಹ ಜಯಂತಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೋಡಿ, ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನಾಂಕವು ಮೇ 10ರಂದು ಸಂಜೆ 5:29 ಪ್ರಾರಂಭವಾಗುತ್ತದೆ. ಅದೇ ಸಮಯದಲ್ಲಿ ಇದೇ ಮೇ 11ರಂದು ರಾತ್ರಿ 9:19 ಮುಕ್ತಾಯಗೊಳ್ಳಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ನರಸಿಂಹ ಜಯಂತಿ ಮಹೋತ್ಸವವನ್ನು ಮೇ 11ರಂದು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಇದನ್ನು ಆಚರಣೆ ಮಾಡ್ತಾರೆ. ಯಾಕಂದರೆ ನರಸಿಂಹದೇವರು ತನ್ನ ಭಕ್ತ ಪ್ರಹ್ಲಾದರನ್ನು ರಕ್ಷಿಸಲು ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಸಂಹರಿಸಿದರು. ಈ ದಿನದಂದು ಭಕ್ತರು ಉಪವಾಸ, ಪೂಜೆ, ವಿಶೇಷ ನಿಯಮಗಳನ್ನು ಪಾಲಿಸಿ ಈ ವ್ರತನ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ವಿಷ್ಣುವಿನ ರೂಪವಾದಂತಹ ನರಸಿಂಹ ದೇವರನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಯಾಕಂದರೆ ವಿಷ್ಣು ಬಂದು ನರಸಿಂಹ ಅವತಾರದಲ್ಲಿ ಉಗ್ರ ರೂಪರಾಗಿರ್ತಾರೆ. ಯಾಕಂದರೆ ಅವತಾರನ ಎತ್ತುವಂಥದ್ದು ಪ್ರಹ್ಲಾದ ರಾಜರ ಅಪ್ಪ ಹಿರಣ್ಯಕಶಿಪು ಅವರನ್ನು ವಧೆ ಮಾಡೋದಕ್ಕೋಸ್ಕರ ಅವರು ಆ ನರಸಿಂಹ ದೇವರ ಅವತಾರವನ್ನು ತಾಳುವಂತಹ ನರಸಿಂಹ ಜಯಂತಿ ಮಹೋತ್ಸವ ಆಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ನೀವು ನಿಮಗೆ ಏನಾದರೂ ತುಂಬ ಕಷ್ಟಗಳಿದ್ದರೆ, ಅಥವಾ ನಿಮಗೆ ಶತ್ರುಗಳ ಸಮಸ್ಯೆಗಳಿದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ಆಗಬೇಕು ಅಂತ ಬಯಸೋವಂಥವ್ರು, ನೀವು ನಾನು ಹೇಳೋವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀನಾರಾಯಣರ ಫೋಟೋ ಮುಂದೆನಾದರೂ ಇಡ್ಬೋದು. ಆದರೆ ದೇವಸ್ಥಾನಗಳಿಗೆ ನಾಳೆ ದಿನ ಹೋದಂಥ ಸಂದರ್ಭದಲ್ಲಿ ನಾನು ಹೇಳೋವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಆ ವಸ್ತುಗಳನ್ನು ನೀವು ಸಂಕಲ್ಪ ಮಾಡಿಕೊಂಡು ನಾಳೆ ದಿನ ಅಥವಾ ಇವತ್ತಿನ ದಿನ ನೀವು ದೇವಸ್ಥಾನಗಳಿಗೆ, ಅದರಲ್ಲೂ ಇವತ್ತಿನ ಸಂಜೆಯ ಸಮಯದ ನಂತರ ನೀವು ನಾಳೆ ರಾತ್ರಿ 9:19 ತನಕ ನೀವು ನಾನು ಹೇಳೋವಂಥ ವಸ್ತುಗಳನ್ನು ನೀವು ದೇವಸ್ಥಾನಗಳಿಗೆ, ಅದರಲ್ಲೂ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳಿಗೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿರೋಂಥ ಯಾವುದೇ ಇಷ್ಟಾರ್ಥಗಳಿದ್ರೂ ಖಂಡಿತವಾಗ್ಲೂ ನೆರವೇರುತ್ತೆ. ಅಕಸ್ಮಾತ್ ನಿಮಗೆ ಹಣಕಾಸಿನ ಸಮಸ್ಯೆ ಅಂದರೆ ನೀವು ದುಡ್ದಿದಂತಹ ದುಡ್ಡಿನಿಂದ ಖರ್ಚು ಮನೆಯಲ್ಲಿ ಜಾಸ್ತಿ ಆಗ್ತಾ ಇದೆ, ನಮಗೆ ದುಡಿಯೋದು 1000 ರೂಪಾಯಿ ಆದರೆ ಖರ್ಚಾಗೋದು 2000 ಆಗುತ್ತೆ, ಅದಕ್ಕೋಸ್ಕರ ನಾವು ಸಾಲ ಸೋಲ ಮಾಡಿ ಮನೇನ ನಾವು ನಿರ್ವಹಿಸ್ತಾ ಇದ್ದೀವಿ, ನಮಗೆ ತುಂಬ ಖರ್ಚು ಬರ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ನಾಗಕೇಸರಿ ಅಂತ ಸಿಗುತ್ತೆ. ಅದನ್ನು ನೀವು ನಾಳೆ ದಿನ ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ನಾಳೆ ದಿನ ನರಸಿಂಹ ದೇವಸ್ಥಾನಗಳಿಗೆ ನಾಗಕೇಸರಿನ ತಗೊಂಡೋಗಿ ನೀವು ನಿಮ್ಮ ನಕ್ಷತ್ರ, ಗೋತ್ರ, ನಿಮಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ನೀವು ಹೇಳಿ ಆ ನಾಗಕೇಸರಿನ ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ಖರ್ಚಿನಿಂದ ಬರ್ತಾ ಇರೋಂತಹ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅಕಸ್ಮಾತ್ ನಿಮಗೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿರೋಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವರ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದರ ಮುಂದೆನೇ ನೀವು ಇಟ್ಟು ಅದನ್ನು ನೀವು ಪೂಜಿಸುವಂಥದ್ದನ್ನು ಮಾಡಿ, ಅದಾದಮೇಲೆ ಆ ನಾಗಕೇಸರಿನ ನೀವು ವಿಶೇಷವಾಗಿ ನೀವು ಹಣ ಮಡಗುವಂಥ ಜಾಗದಲ್ಲಿ ಅದನ್ನು ಇಡೋ ಅಂಥದ್ದನ್ನು ವ್ಯವಸ್ಥೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಅಧಿಕ ಖರ್ಚು ಆಗ್ತಾ ಇದ್ದರೆ ಅದೆಲ್ಲನೂ ಖಂಡಿತವಾಗ್ಲೂ ದಿನ ಕ್ರಮೇಣ ಕಡಿಮೆ ಆಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಏನಾದ್ರೂ ಕಾಳಸರ್ಪ ದೋಷಗಳಿದ್ದರೆ, ಅಂದರೆ ನಿಮಗೆ ಸರ್ಪದೋಷಗಳು, ನಾಗದೋಷಗಳೇನಾದರೂ ಇದ್ದರೆ ಆ ನಾಗದೋಷಗಳೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು ನಾಳೆ ದಿನ ವಿಶೇಷವಾಗಿ
ನರಸಿಂಹನ ದೇವಸ್ಥಾನಗಳಿಗೆ ನವಿಲುಗರಿಗಳಿಂದ ಮಾಡಿರುವಂತಹ ಯಾವುದಾದ್ರೂ ಒಂದು ಅಲಂಕಾರಿಕ ವಸ್ತುಗಳನ್ನು ತಗೊಂಡೋಗಿ ಕೊಡೋವಂಥದ್ದು. ನವಿಲುಗರಿಗಳನ್ನು ನೀವು ದೇವಸ್ಥಾನಗಳಿಗೆ ಕೊಡೋದ್ರಿಂದ ಕಾಳಸರ್ಪ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕಂದರೆ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ನವಿಲುಗರಿಗಳಿಂದ ಅಲಂಕಾರಿಕ ವಸ್ತುಗಳನ್ನು ಕೆಲವೊಂದು ಕಡೆ ಮಾಡಿರ್ತಾರೆ. ಅಂಥ ವಸ್ತುಗಳನ್ನು ಅಥವಾ ನವಿಲುಗರಿಗಳಿಂದ ಬೀಸಣಿಗೆಯನ್ನು ಮಾಡಿರ್ತಾರೆ. ಅಂಥ ಬೀಸಣಿಗೆಗಳನ್ನು ನೀವು ತಗೊಂಡೋಗಿ ನರಸಿಂಹನ ದೇವಸ್ಥಾನಗಳಿಗೆ ಕೊಡೋದ್ರಿಂದ ಕಾಳಸರ್ಪ ದೋಷಗಳಿದ್ದರೆ, ನಾಗದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದಾದಮೇಲೆ ನಿಮಗೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮ್ಮದು ಯಾವುದೋ ಒಂದು ಕೋರ್ಟು ಕಚೇರಿ ಕೆಲಸಗಳು ನಿಂತೋಗ್ಬಿಟ್ಟಿದೆ, ನಮಗೆ ಏನು ಮಾಡಿದ್ರೂ ಆ ಕೋರ್ಟು ಕಚೇರಿ ಕೆಲಸಗಳು ನಮಗೆ ಗೆಲ್ಲಕ್ಕಾಗ್ತಾ ಇಲ್ಲ, ಪ್ರತಿ ಸರಿನೂ ಸೋಲನ್ನು ಅನುಭವಿಸ್ತಾ ಇದ್ದೀವಿ, ಏನು ಮಾಡಿದ್ರೂ ನಮ್ಮ ಕೆಲಸ ಕಾರ್ಯಗಳು ನಮಗೆ ಪ್ರಗತಿ ಆಗ್ತಾ ಇಲ್ಲ ಅಂತ ನೊಂದ್ಕೊತಾ ಅಂಥವ್ರು ನೀವು ಏನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ನೀವು ನರಸಿಂಹ ಜಯಂತಿ ದಿನದಂದು ನೀವು ವಿಶೇಷವಾಗಿ ನರಸಿಂಹ ದೇವರಿಗೆ ಅಂತಲೇ ನೀವು ಏನು ಮಾಡ್ಬೋದು ಅಂದರೆ, ಮೊಸರನ್ನ ನೀವು ತೊಗೊಂಡೋಗಿ, ಅಂದರೆ ಇವತ್ತು ಬೆಳಗ್ಗೆನೇ ನೀವು ತೊಗೊಂಡೋಗಿ ಅಭಿಷೇಕ ನಡೀತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಮೊಸರನ್ನ ನೀವು ದಾನವಾಗಿ ಕೊಡಬೇಕಾಗುತ್ತೆ. ಅದು ಅರ್ಧ ಲೀಟ್ರ್ ಆಗಿರ್ಬೋದು, 1 ಲೀಟ್ರ್ ಆಗಿರ್ಬೋದು, 10 ಲೀಟ್ರ್ ಆಗಿರ್ಬೋದು, ಅಥವಾ ಅಲ್ಲಿ 20 ಲೀಟ್ರ್ ಆಗಿರ್ಬೋದು. ಅಂದರೆ ನೀವು ಮೊಸರನ್ನ ಕೊಟ್ಟಾಗ ಅವರು ಮೊಸರನ್ನ ಮಾಡಿ ಅದನ್ನು ಭಕ್ತಾದಿಗಳಿಗೆ ಹಂಚುವಂಥ ವ್ಯವಸ್ಥೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಮೊಸರನ್ನ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ಇಂಥ ಕೆಲಸಗಳಿಂದ ನೀವು ಪಾರಾಗ್ಬೋದು. ಅಕಸ್ಮಾತು ನಿಮಗೆ ಯಾರಾದ್ರೂ ನಿಮ್ಮ ಜೀವನದಲ್ಲಿರೋವಂಥ ಅತಿ ಮುಖ್ಯವಾಗಿರೋವಂಥ ವ್ಯಕ್ತಿಗಳು ನಿಮ್ಮ ಜೊತೆ ಕೋಪ ಮಾಡ್ಕೊಂಡಿದ್ರೆ, ಅಥವಾ ಮಾತು ಬಿಟ್ಟಿದ್ರೆ, ಅಥವಾ ನಿಮ್ಮ ಸಂಬಂಧಗಳಲ್ಲಿ ನಿಮಗೆ ಬೇಕಾದವರ ಜೊತೆ ಭಿನ್ನಾಭಿಪ್ರಾಯಗಳಿಂದ ದೂರ ಆಗಿದ್ದರೆ, ಅವರ ಕೋಪ ಕಡಿಮೆ ಆಗಿ ನಿಮ್ಮ ಜೊತೆ ಅನ್ಯೋನ್ಯವಾಗಿ ಇರಬೇಕು ಅಂತ ಬಯಸೋ ಅಂಥವ್ರು, ಅದು ಯಾವುದೇ ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಣ್ಣ ತಂಗಿಯರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಒಟ್ಟಿನಲ್ಲಿ ಸಂಬಂಧಗಳು ಕೋಪಗೊಂಡು ದೂರ ಆಗಿದ್ದು ಅವರೆಲ್ಲ ಹತ್ರ ಆಗಬೇಕು ಅಂತ ಬಯಸೋ ಅಂಥ ಅವ್ರು ಯಾರಾದರೂ ಇದ್ದರೆ, ಅಂಥವರು ನೀವು ನಾಳೆ ದಿನ ವಿಶೇಷವಾಗಿ ಮೆಕ್ಕೆಜೋಳದ ಹಿಟ್ಟನ್ನು ತಯಾರು ಮಾಡಿರ್ತಾರೆ, ಅಂಥದ್ದನ್ನು ನೀವು ತಗೊಂಡು ಅದನ್ನು ನೀವು ದೇವಸ್ಥಾನಗಳಿಗೆ ತಗೊಂಡೋಗಿ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಕುಟುಂಬದಲ್ಲಿ ಯಾವುದೇ ಕೋಪ ಇದ್ದರೂ ಅಥವಾ ಮುನಿಸಿಕೊಂಡಿರೋ ವ್ಯಕ್ತಿಗಳು ನಿಮ್ಮನ್ನು ಬಂದು ಸೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನೀವು ದಾನ ಮಾಡುವಂಥದ್ದನ್ನು ನೀವು ಮಾಡ್ಬೋದು. ಇನ್ನು ನೀವು ಸಾಲದಲ್ಲಿ ಜಾಸ್ತಿ, ನಮ್ಮ ಮನೇಲಿ ಸಾಲ ಅನ್ನೋದು ಜಾಸ್ತಿ ಆಗಿದೆ, ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಯಾವುದೋ ಒಂದು ರೀತಿಯಲ್ಲಿ ನಾವು ಸಾಲನ ನಾವು ಮಾಡ್ತೀವಿ, ಆದರೆ ಅದನ್ನು ತೀರ್ಸೋಕ್ಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ನಿಮಗೆ ಬೆಳ್ಳಿಯ ವಸ್ತುಗಳು ಏನಾದರೂ ಅಥವಾ ಮುತ್ತಿನಿಂದ ವಸ್ತುಗಳು ನಿಮಗೆ ದಾನ ಮಾಡೋ ಶಕ್ತಿ ಇದ್ದರೆ, ಅಂಥವರು ಬೆಳ್ಳಿದು ಯಾವುದಾದ್ರೂ ವಸ್ತುನ ನೀವು ದೇವಸ್ಥಾನಕ್ಕೆ ನೀವು ದಾನನ ಕೊಡ್ಬೋದು. ಅದು ಇಂಥದ್ದೇ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಬೆಳ್ಳಿಗೆ ಸಂಬಂಧಪಟ್ಟಂಥ, ಮುತ್ತು ರತ್ನಕ್ಕೆ ಸಂಬಂಧಪಟ್ಟಂಥ ವಸ್ತುನ ನೀವು ದಾನವಾಗಿ ಕೊಡ್ಬೋದು. ಇನ್ನು ನಿಮಗೆ ಕಾಯಿಲೆ ಯಾವಾಗ್ಲೂ ಆರೋಗ್ಯ ಅನ್ನೋದು ನಮಗೆ ಹಾಸ್ಪಿಟಲ್ಗೆಲ್ಲ ನಾವು ತೋರಿಸಿದ್ದೀವಿ, ಆದರೂ ನಮಗೆ ಆರೋಗ್ಯ ಅನ್ನೋದು ಸರಿ ಹೋಗ್ತಾನೆ ಇಲ್ಲ, ಏನು ಮಾಡಿದ್ರು ನಮಗೆ ಆ ಕಾಯಿಲೆ ಅನ್ನೋದು ಯಾವಾಗ್ಲೂ ಒಂದಲ್ಲ ಒಂದು ರೀತಿ ಸಮಸ್ಯೆ ನಮಗೆ ಪದೇ ಪದೇ ಆಗ್ತಾನೇ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಅನ್ನೋರು, ನಾಳೆ ದಿನ ನೀವೇ ಸ್ವತಃ ಶ್ರೀಗಂಧದ ಚಕ್ಕೆನ ನೀವು ದಾನವಾಗಿ ಕೊಡೋ ಅಂಥದ್ದು, ಅಥವಾ ಶ್ರೀಗಂಧದ ಚಕ್ಕೆ ಪೇಸ್ಟನ್ನ ನೀವು ತೆಗೆದು ಆ ಗಂಧನ ನೀವು ಲಕ್ಷ್ಮೀನಾರಾಯಣರಿರೋಂತಹ ಫೋಟೋಗೆ ನೀವು ಹಚ್ಚೋ ಅಂಥದ್ದು, ಅಥವಾ ಅದನ್ನು ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ದಾನ ಕೊಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಈ ರೀತಿ ಸಮಸ್ಯೆಗಳಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಇದು ಸಹಾಯ ಮಾಡಿಕೊಡುತ್ತೆ. ಇನ್ನು ನಿಮಗೆ ಶತ್ರುಗಳು ಜಾಸ್ತಿ ಇದ್ದಾರೆ, ನಮ್ಮ ಅಕ್ಕಪಕ್ಕದವರು ನಮ್ಮ ಜೊತೆನೇ ಇದ್ದು ನಮಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ನಮಗೆ ಯಾವುದೇ ರೀತಿಯ ಒಳ್ಳೆಯದನ್ನು ಮಾಡ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರೋ ಅಂಥವ್ರು, ನಾಳೆ ದಿನ ವಿಶೇಷವಾಗಿ ನೀವು ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟಂತಹ ದಿನದಲ್ಲಿ ನೀವು ಒಂದು ಸುತ್ತಿನ ದೀಪ ಸಿಗುತ್ತೆ, ಅಂಥ ದೀಪಗಳನ್ನು ನೀವು ನಾಳೆ ದಿನ ದಾನವಾಗಿ ಕೊಡೋದ್ರಿಂದ, ಅಂದರೆ
ಆ ಒಂದು ಸುತ್ತಿನ ದೀಪನ ನೀವು ಲಕ್ಷ್ಮೀನಾರಾಯಣರ ದೇವಸ್ಥಾನದಲ್ಲಿ ನೀವು ಕೊಡೋ ಅಂಥದ್ದನ್ನು ಮಾಡಿದಾಗ ನಿಮಗೆ ಶತ್ರುಗಳಿಂದ ಆಗ್ತಾ ಇರೋವಂಥ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಗ್ರಹ ಬಾಧೆಗಳಿಂದ ನಿಮಗೆ ಬರ್ತಾ ಇರೋವಂತಹ ಸಮಸ್ಯೆಗಳಿದ್ದರೆ ಅಂಥವರು ನೀವು ಗಾಯತ್ರಿ ಮಂತ್ರಗಳನ್ನು ಪಠಣೆ ಮಾಡೋ ಅಂಥದ್ದು, ದೇವಸ್ಥಾನದಲ್ಲಿ ಕುಳಿತು ಗಾಯತ್ರಿ ಮಂತ್ರನ ಹೇಳಿ ತದನಂತರ ನೀವು ಲಕ್ಷ್ಮೀನಾರಾಯಣರ ದೇವಸ್ಥಾನದಲ್ಲಿ ತುಳಸಿ ಮತ್ತು ಮಲ್ಲಿಗೆ ಹೂವುಗಳನ್ನು ನಾಳೆ ದಿನ ದಾನ ಮಾಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಆ ಕೃಪೆಗೆ ನೀವು ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗ್ತೀರಾ. ಅಕಸ್ಮಾತ್ ನಿಮಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅನ್ನೋರು ಮನೆಯಲ್ಲಿ ನಾಳೆ ದಿನ ಲಕ್ಷ್ಮೀನಾರಾಯಣರಿರೋಂತಹ ಫೋಟೋಗೆ ತುಳಸಿ ಮತ್ತು ಮಲ್ಲಿಗೆ ಹೂವನ್ನು ನೀವು ಗಾಯತ್ರಿ ಮಂತ್ರನ ಹೇಳಿ ಆ ನಂತರ ನೀವು ದೇವರಿಗೆ ಫೋಟೋಗೆ ಅಥವಾ ವಿಗ್ರಹಕ್ಕೆ ಮುಡಿಸೋ ಅಂಥದ್ದನ್ನು ನೀವು ಮಾಡ್ಬೋದು. ಅಕಸ್ಮಾತ್ ನಿಮಗೆ ಜೀವನದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ ಆಗಬೇಕು, ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಪ್ರತಿಯೊಂದು ಆಸೆಗಳು ನೆರವೇರಬೇಕು ಅಂತ ಬಯಸೋವಂಥವ್ರು ನಾಳೆ ದಿನ ವಿಶೇಷವಾಗಿ ನೀವು ಯಾವುದೇ ಲಕ್ಷ್ಮೀ ನಾರಾಯಣರ ದೇವಸ್ಥಾನದಲ್ಲಿ ವಿಶೇಷವಾಗಿ ನೀವು ದರ್ಬೆ ಅಂತ ಸಿಗುತ್ತೆ, ಆ ದರ್ಬೆನ ನೀವು ತಗೊಂಡೋಗಿ ದಾನ ಮಾಡೋದ್ರಿಂದ, ಅಂದರೆ ಆ ದರ್ಬೆನ ತಗೊಂಡೋಗಿ ಒಂದು ಕಟ್ಟುನ ಆ ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ಅದನ್ನು ಅವರು ಹೋಮಕ್ಕೆ ಉಪಯೋಗಿಸೋದ್ರಿಂದ ನಿಮ್ಮಲ್ಲಿರೋಂಥ ಎಷ್ಟೋ ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕಂದರೆ ಅವರು ಹೋಮ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಅವರು ಪೂಜೆಗೆ ಬಳಸ್ಕೊಂಡಾಗ ನಿಮ್ಮ ದುರಾದೃಷ್ಟ ಅದೃಷ್ಟವಾಗಿ ಬದಲಾಯಿಸೋವಂಥ ಒಂದು ತರಂಗಗಳು ಆ ದರ್ಬೆಗೆ ಇರುತ್ತೆ. ಅದನ್ನು ನೀವು ಕೊಡೋವಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡ್ಬೋದು ಸ್ನೇಹಿತರೆ. ನನಗೆ ಗೊತ್ತಿರೋಂಥ ಇಂಥ ಚಿಕ್ಕ ಚಿಕ್ಕ ವಸ್ತುಗಳಿಂದ ಯಾವ್ಯಾವ ಪರಿಹಾರ ಮಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ, ನಿಮಗೆ ಅದನ್ನು ಮಾಡ್ಕೊಬೇಕು ಅನ್ನೋ ಅಭಿಲಾಷೆ ಇದ್ದರೆ ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.